ಹೀರೋನೇ ಬೆಸ್ಟ್ ಅಪ್ಪ. ಈ ಹೀರೋಯಿನ್ ಇಬ್ರು ಕೊಲೆ ಮಾಡೋರಿ. ಈ ರಮೇಶ್ ಅಂತೂ ಹೇಳಕ್ಕೆ ಹೋಗ್ಬೇಡ್ರಿ ನೀವು. ಹಿಂಗೆ ಆಗೋದು ಮಕ್ಕಳು ಹಿಂಗೆ ಹೋದ್ರೆ ಹೆಣ್ಮಕ್ಳು ಗಂಡು ಮಕ್ಕಳು ಹಿಂಗೆ ಹೋದ್ರೆ ಹಿಂಗೆ ಆಗುತ್ತೆ ಕತೆ ಚೆನ್ನಾಗಿದೆ. ಸೂಪರ್ ಹೇಗಿದೆ ಸರ್, ನೋಡ್ಬೋದು. ಸರಳ ಪ್ರೇಮ ಕಥೆ ಆಗಬೇಕಾಗಿದ್ದು ಕಾಡಿಗೆ ಹೋಗಿ ಕಾಂಪ್ಲಿಕೇಟೆಡ್ ಅಂದ್ರೆ ಒಂದು ಒಳ್ಳೆ ಬೆಟರ್ ಫ್ಯಾಮಿಲಿ. ಹೀರೋಯಿನ್ ಒಂದು ಫ್ಯಾಮಿಲಿ, ಈ ಕಡೆ ಹೀರೋಯಿನ್ ಒಂದು ಫ್ಯಾಮಿಲಿ ಇರುತ್ತೆ. ಅವ್ರದ್ದೊಂದು ಜಾಬಲ್ಲಿ ಇರ್ತಾರೆ, ಇವೊಂದು ಜಾಬ್ ಆಗಿರುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೋಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಿಗೆ ಬಂದು ಎಲ್ಲ ಒಂದೇನೋ ಒಂದು ಲವರ್ಗೆ ಒಂದು ಗಿಫ್ಟ್ ಆಗಿ ತೋರಿಸ್ಬೇಕಂತ ಬಿಟ್ಟು ಕಾಡಿಗೆ ಹೋಗಿ ಏನೋ ಸ್ವಿಟ್ಜರ್ಲ್ಯಾಂಡ್ ತೋರಿಸ್ತೀವಿ ಅಂತ ಹೋಗ್ತಾರೆ. ಸ್ವಿಟ್ಜರ್ಲ್ಯಾಂಡ್ ಅವರ ವಿಧಿ ಆಟ ಆಡ್ಸ್ಬಿಡುತ್ತೆ. ಕಾಡಲ್ಲಿ ಹೋಗಿ ಸೇರ್ಕೊಂಡಾಗ ಪ್ರತಿ ಕ್ಷಣಕ್ಕೂ ಅವರಿಗೆ ಭಯ, ಆತಂಕ, ನೋವು, ಅಲ್ಲಿ ಏನೇನೋ ಒಂದು ಆಗೋದು ಘಟನೆಗಳು ನಡೆಯುತ್ತೆ. ಆ ಎಲ್ಲ ಘಟನೆಗಳನ್ನ ಹೊರಗೆ ಬಹಳ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಂತ ಸ್ವಲ್ಪ ಬಂದು ನೋಡಿ ಎಂಜಾಯ್ ಮಾಡಿ. ಹಿಂದಕ್ಕೆ ಬನ್ನಿ ಹೋಗೋದು ದಾರಿ ಇಲ್ಲ ಅವ್ರಿಗೆ. ತುಂಬ ಚೆನ್ನಾಗಿದೆ. ಇವತ್ತು ಒಳ್ಳೆ ಮೆಸೇಜು ಅರ್ಥ ಮಾಡ್ಕೋಬೇಕು ಎಲ್ಲರೂ. ತುಂಬಾ ಚೆನ್ನಾಗಿದೆ. ಏನೆಲ್ಲ ಬೇಕು ಎಲ್ಲ ಇದೆ. ಕತೆ ಇರುತ್ತೆ, ಒಂದು ಸ್ಟೋರಿ. ನಾವು ಎಲ್ಲ ಒಂದು ಹೋದಾಗ ಎಲ್ಲ ಕತೆ ನೋಡಿಕೊಂಡು ಎಲ್ಲ ಇದು ನೋಡಿದಾಗ ತುಂಬ ಸೂಪರ್ ಹಂಗೆ ಮುಂದೆ ಹೋಗ್ಬಿಡಿ. ಅವ್ರಿಗೆ ಸುದ್ದಿ ಮೇಲೆ ಮೈ ಕೊಡಿ. ಸೈಕಲ್ಗೆ ಹಾಕು ಸರ್. ಹೇಗಿದೆ ಫಿಲಮ್ ಹೇಗಿದೆ? ಬಾಗ್ರು ಹೀರೋಯಿನ್ ಆಗಿ ಕಷ್ಟಪಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಅಲ್ಲ ಫೋನ್ ಟೀಮ್ ಇನ್ನೊಂದು ಸಿನಿಮಾ ಮಾಡಲಿ, ಸಮಾಜಕ್ಕೆ ಒಂದು ಸಂದೇಶ ಕೊಡಲಿ. ಸ್ವಲ್ಪ ಕೊಚ್ಚೋದು ಇದು ಮಾಡೋದು ಸ್ವಲ್ಪ ಇದಾಯಿತು, ಆದರೆ ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಎಲ್ಲರಿಗೂ ಕೊಟ್ಟು ಎಲ್ಲರಿಗೂ ಆಲ್ ದ ಬೆಸ್ಟ್. ಹೇಗಿದೆ ಫಿಲಮ್ ಹೇಗಿದೆ? ಟೈಮ್ ವೇಸ್ಟ್ ಅಂತ ಆಗಿಲ್ಲ, ಒಳ್ಳೆ ಬಟ್ ಒಂದು ಮ್ಯಾಟರ್ ಏನು ಅಂದರೆ ಇವತ್ತಿನ ಕಾಲದ ಹೆಂಗಸರು ಹೊರಗಡೆ ಹೋದರೆ ಏನೇ ಡೇಂಜರಸ್ ಇರುತ್ತೆ ಅಂತ ಗೊತ್ತಾಯಿತು. ಸೊ ತುಂಬ ಕೇರ್ಫುಲ್ ಆಗಿರಬೇಕು. ಆಲ್ ದ ಬೆಸ್ಟ್. ತೆಗೆಯೋದೆಲ್ಲ ತುಂಬ ಕಷ್ಟ ಇದೆ. ಚೆನ್ನಾಗಿ ಏನು ಮಾಡೋಕ್ಕಾಗಲ್ಲ. ಇಂಥ ಘಟನೆಗಳಿಗೆ ಬಂದು ಜನರು ಬಂದು ಫಸ್ಟ್ ಸಪೋರ್ಟ್ ಮಾಡಬೇಕಂತ ಹೇಳ್ತೀನಿ. ಇಂಥ ಸಿನಿಮಾಗೆ ಜನ ಬಂದು ಯಾಕೆ ನೋಡ್ತಾರೆ ಅಂತ ಗೊತ್ತಾಯ್ತಲ್ಲ. ಇಂಥ ಒಳ್ಳೆ ಸಿನಿಮಾಗೆ ಎಲ್ಲರೂ ಬಂದು ನೋಡು ಸಪೋರ್ಟ್ ಮಾಡಬೇಕು. ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಜಾಸ್ತಿ ಬೆಳಿಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ತುಂಬಾ ಆ್ಯಕ್ಟಿಂಗ್ ಆಗಿರ್ಬೋದು, ಅವ್ರ ಡ್ಯಾನ್ಸು. ಫಿಲಮಲ್ಲಿ ಫಸ್ಟ್ ಹಾಫ್ ಸ್ವಲ್ಪ ಬೋರ್ ಹೊಡ್ತು, ಸೆಕೆಂಡ್ ಹಾಫ್ ಬಂದ ಕ್ಲೈಮ್ಯಾಕ್ಸ್ ಬಂದು ಸಕ್ಕತ್ತಾಗಿದೆ. ಎಲ್ಲರೂ ಬಂದು ನೋಡುವಂಥ ಚಿತ್ರ ಇದು. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ ಕಾಲದಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ತುಂಬ ಎಷ್ಟು ದಿನ ಆಯಿತು ಅಷ್ಟು ದಿನ ನಿಯತ್ತಾಗಿ ಬಳಸ್ಕೊಂಡು ಹೋಗಿ ಪ್ರಯತ್ನ ಪಡಿ. ಯಾಕಂದರೆ ಒಂದು ನಂಬಿಕೆ ಕಳ್ಕೊಂಡಾದ್ಮೇಲೆ ಇನ್ನೊಂದು ಸಾರಿ ನಿಮ್ಮ ಹತ್ರಕ್ಕೆ ಬರಲ್ಲ. ಯಾಕಂದರೆ ಒಂದು ಮೋಸ ಎಷ್ಟು ಅಂತ ಹೋಗ್ತಾರೆ. ಮೋಸ ಹೋಗಿ ಒಳಗಿರೋನೇ ಸತ್ತೋಗ್ತಿರ್ತಾರೆ. ದಯವಿಟ್ಟು ಮಾಡಬೇಡಿ. ಮೂವಿ ಮಾತ್ರ 100% ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡುವಂಥ ಚಿತ್ರ ಇದೆ. ಸಂಗೀತ ಭಟ್ ಆಕ್ಟಿಂಗ್ ಹೆಂಗಿತ್ತು? ಸಂಗೀತ ಭಟ್ ಆಕ್ಟಿಂಗ್ ಇಷ್ಟ ಆಯ್ತು. ಹಾಂ, ಚೆನ್ನಾಗಿತ್ತು. ಈಗೇನು ಆ್ಯಕ್ಟಿಂಗ್ ಆಯಿತು, ಫೈಟರ್ಸ್ ಒಂಥರ ನಮಗೆ ಒಂದು ಗೂಸ್ ಬಂಪ್ಸ್ ಬಂದಾಗಾಯ್ತು. ಡೆಮೋ ಫಿಲಮ್ ನೋಡಿದಾಗ ಆಯ್ತು ನಮಗೆ. ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಬಿಗ್ ಬಾಸಲ್ಲಿ ಸಂಗೀತ ನೋಟ್ ಮಾಡಿ ತುಂಬ ಖುಷಿ ಆಗ್ತಿದೆ. ಫ್ರೆಂಡ್ ರಾಜು ಸರ್ ಬಂದಿದ್ದಾರೆ. ಎಲ್ಲ ಕಡೆ ತುಂಬ ಅದ್ಭುತ ರೆಸ್ಪಾನ್ಸ್ ಬರ್ತಾಯಿದೆ. ಫೈಟ್ ಆಗಿರ್ಬೋದು, ಆ್ಯಕ್ಷನ್ಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಎಂಟೈರ್ ಸಿನಿಮಾದ ಒಳ್ಳೆ ಕಂಟೆಂಟ್ ಇದೆ. ಎಲ್ಲ ತುಂಬ ಇಷ್ಟಪಟ್ಟು ಖುಷಿ ಪಡ್ತಾ ಇದ್ದಾರೆ. ಸೊ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಚೆನ್ನಾಗಿತ್ತು. ಈಗ ತಾನೇ ಸಿನಿಮಾ ಮಾಡ್ಕೊಂಡು ಒಳ್ಳೆ ಆಲ್ಮೋಸ್ಟ್ ಎಲ್ಲ ಎಲಿಮೆಂಟ್ ಇರತಕ್ಕಂತೆ ಮತ್ತು ನಮ್ಮ ವೀರು ವೆಂಕಟೇಶ್ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಮತ್ತು ಈ ಸಿನಿಮಾದಲ್ಲಿ ನಿಜವಾಗಿ ನೀವು ಇದನ್ನು ಪ್ರತಿಯೊಂದು ಆಡಿಯನ್ಸ್ ಕಳಿಸ್ಬೇಕು. ಯಾಕೆ ಒಳ್ಳೆ ಸಿನಿಮಾ ಮಾಡಿರೋ ತಂಡ ನೀವೇ ಸಪೋರ್ಟ್ ಮಾಡಬೇಕು. ಯಾಕಂದರೆ ಒಂದಲ್ಲ ಇವಾಗ ಸ್ವಲ್ಪ ಸಿನಿಮಾ ಬಂದಾಗ
ಜೊತೆ ನಿಂತಿರೋದು ಅದರಲ್ಲೇ ಗೊತ್ತಾಗುತ್ತೆ ಆ ಒಂದು ರೆಸ್ಪಾನ್ಸು. ಆ್ಯಂಡ್ ನಾನು ತುಂಬ ವರ್ಷದ ನಂತರ ಥಿಯೇಟರ್ ಜನರ ಜೊತೆ ನನ್ನ ಸಿನಿಮಾ ಅಂತ ನಾನು ನೋಡಿದ್ದು ನನಗೆ ತುಂಬ ಕಣ್ಮುಂದೆ ಬಂದು ತುಂಬಾ ಖುಷಿ ಆಯಿತು ನನಗೆ. ಸಿನಿಮಾ ರಿಲೀಸ್ಗೂ ಮುಂಚೆ ಬೇರೆ ರೀತಿಯಾದಂಥ ಒಂದು ಕನಸಿರುತ್ತೆ. ಸೊ ಹಿಂಗೆ ಬರಬೇಕು, ಇದೇ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇರಬೇಕು ಅಂತ ಇರುತ್ತೆ. ನೀವು ಅಂದ್ಕೊಂಡಿರೋ ಎಕ್ಸ್ಪೆಕ್ಟೇಷನ್ಸ್ ಎಲ್ಲವೂ ಸ್ಕ್ರೀನಲ್ಲಿ ಕಾಣ್ತಾರೆ. ಖಂಡಿತವಾಗಿಯೂ ಸ್ಕ್ರೀನ್ ಮೇಲೆ ನಾವು ಹಾಕಿದಂಥ ಅಷ್ಟು ಎಫರ್ಟ್ಸ್ ಕಾಣಿಸ್ತಾ ಇದೆ. ಆ್ಯಂಡ್ ಜನರು ಅದನ್ನು ಒಪ್ಕೊಂಡಿದ್ದಾರೆ ಅನ್ನೋದು ಒಂದು ತುಂಬ ಖುಷಿ ಆಗುತ್ತೆ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದಂತೆ ಆಡಿಯನ್ಸ್ ಬಂದರೆ ಇನ್ನೂ ಹೆಚ್ಚು ಖುಷಿ ಆಗುತ್ತೆ. ಅದಕ್ಕೆ ನಾವು ಮಾಡಿದಂಥ ಎಫರ್ಟ್ಸ್ ಅಥವಾ ನಾವು ಮಾಡಿದಂಥ ಸಿನಿಮಾಗೆ ಒಂದು ಪ್ರತಿಫಲ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಹೆಚ್ಚು ಜನ ಬಂದರೆ ಆಡಿಯನ್ಸ್ ನಮ್ಗೆ ಇನ್ನೂ ಹೆಚ್ಚು ಥಿಯೇಟರ್ಸ್ ಇನ್ನೂ ಹೆಚ್ಚು ಶೋಗಳು ಸಿಗುತ್ತೆ. ಅದರಿಂದ ನಮ್ಮಂಥ ಕಲಾವಿದರು ಬೆಳೆಯೋದು ತುಂಬಾ ಉಪಯೋಗ ಆಗುತ್ತೆ ಅಂತ ನಾನು ಹೇಳ್ಕೊಳ್ತೀನಿ. ದಯವಿಟ್ಟು ಥಿಯೇಟರ್ಸ್ಗೆ ಹೋಗ್ಬಿಟ್ಟು ಸಿನಿಮಾ ಮೇಡಮ್ ಎಲ್ಲರೂ ಫೈಟ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಆರ್ಟ್ ವರ್ಕ್ ಇವತ್ತು ಸ್ಕ್ರೀನ್ ಮೇಲೆ ನೋಡಿದಾಗ ಯಾವ ಥರ ಫೀಲ್ ಆಯ್ತು, ಎಷ್ಟು ಖುಷಿ ಆಯ್ತು ನಿಮಗೆ? ನಾನು ನೋಡಿ ಮಾನಸ ಮೇಡಮ್ ಆದಮೇಲೆ ಸಂಗೀತ ಭಟ್ ಅವರು ಆ ಥರ ಫೈಟ್ ಮಾಡಿರೋದು ದೊಡ್ಡ ಮಾತು ರಿಯಲ್ ಫೈಟರ್ ಅಂತ ಕಲಿತಾ ಇದ್ದೀನಿ. ಬಟ್ ಯಾರು ಹೊಡೆಯಕ್ಕೆ ಮೇಡಮ್, ಯಾರು ಹೊಡೆಯಕ್ಕೆ? ವಿನೋದ್ ಮಾಸ್ಟರ್ ಆ್ಯಕ್ಚುಲಿ ಫೈಟ್ ಮಾಡಿಸಿದ್ದು. ಸೊ ಅವ್ರಿಗೆ ತುಂಬ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕೆಂದರೆ ಇವಾಗ ನಾವು ಅಂದ್ಕೊಳ್ಳೋದೊಂದು ನಾನು ಫೈಟ್ ಮಾಡಬೇಕು ಅಂತ, ಬಟ್ ಅದನ್ನು ಕ್ಯಾಮ್ರಾ ಮುಂದೆ ಬಂದು ಮಾಡುವಾಗ ಅದೇ ಮೇಲ್ ಎನರ್ಜಿ ಅಂತ ಹೇಳ್ತಾರಲ್ಲ, ಅದನ್ನೇ ಇಟ್ಕೊಂಡು ನಾವು ಅದೇ ರೀತಿ ಫೈಟ್ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಇರುತ್ತಲ್ಲ, ಅದು ನನಗೆ ಇವತ್ತು ಸ್ಕ್ರೀನಲ್ಲಿ ದೊಡ್ಡ ಸ್ಕ್ರೀನಲ್ಲಿ ನೋಡಿ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ಹೇಳಬೇಕು ಅಂದರೆ ವಿಘ್ನೇಶ್ ಅವರು ಇನ್ಸ್ಪಿರೇಷನ್ ನನಗೆ ಯಾವತ್ತು ಫೈಟ್ ಮಾಡೋಕ್ಕೆ. ಯಾಕೆಂದರೆ ಇವ್ರದ್ದು ಎಡಿಟ್ ವರ್ಷನ್ ನೋಡಿದಾಗ ನಾನು ಫೈಟ್ ಮಾಡಬೇಕು ಅಂತ ಹಠ ಮಾಡಿಬಿಟ್ಟು ನಾನು ಕೇಳಿದ್ದು. ತುಂಬ ಖುಷಿಯಾಗಿ ವಿಚಾರ ಹಿರಿಯ ನಟಿಯರು ಈ ಥರ ಮಾತಾಡೋದು ಆ್ಯಕ್ಚುಲಿ ಮೋಸ್ಟ್ ಎಕ್ಸ್ಪೀರಿಯನ್ಸ್. ಅಲ್ಲ, ಬಟ್ ಬ್ಲಡ್ ಶೇಡ್ ಅಲ್ಲಿ ಈ ಹೊಸತನ ಅನ್ಸುತ್ತೆ, ಈ ಥರ ಬ್ಲಡ್ ಶೇಡ್. ಹೌದು, ಆಮೇಲೆ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್ಗಳು ನಮ್ಮಿಂದ ಇನ್ಸ್ಪೈರ್ ಆಗ್ತಿದ್ದಾರೆ ಅಂದರೆ ಅದು ಇನ್ನೂ ತುಂಬ ಖುಷಿಯ ವಿಚಾರ. ಥ್ಯಾಂಕ್ ಯು ಸೊ ಮಚ್. ಈ ಥರ ತುಂಬ ಜನ ಇನ್ಸ್ಪೈರ್ ಆಗಿ ನಾವು ಇನ್ಸ್ಪೈರ್ ಆಗಿಬಿಟ್ಟೆ ಸಿನಿಮಾ ಫೀಲ್ಡಿಗೆ ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಹೀರೋ ಇಲ್ಲಪ್ಪ, ಅವ್ರನ್ನ ನನ್ನ ಹೀರೋ ಅನ್ಕೊಂಡ್ಬಿಡ್ತಾರೆ. ಸ್ವಲ್ಪ ಹಿಂದಕ್ಕೆ ಇಟ್ಕೊಳ್ಳಿ. ಓಕೆ ಡನ್. ಸರ್ ಹೇಳಿ ಸರ್, ಜನರ ಜೊತೆ ನೋಡ್ರಿ ಸಿನಿಮಾ ಹೇಗೆ ಅನ್ಸುತ್ತೆ? ತುಂಬಾ ಖುಷಿ ಆಯಿತು. ಫಸ್ಟ್ ಟೈಮ್ ಆಫ್ಟರ್ ಲಾಂಗ್ ಟೈಮ್ ನಾನು ಸಿನಿಮಾ ಥಿಯೇಟ್ರಿಗೆ ಬಂದು ಜನಗಳ ಜೊತೆ ಸಿನಿಮಾ ನೋಡಿರೋದು. ಆಫ್ಟರ್ ಇದು ಲಾಕ್ಡೌನ್ ಆದಮೇಲೆ ಒಂದು 2 ವರ್ಷ ಸಿನಿಮಾ ಮಾಡೋಕ್ಕಾಗಿರಲಿಲ್ಲ, ತೆರೆಗೆ ಬಂದಿರಲಿಲ್ಲ. ತುಂಬಾ ಖುಷಿ ಆಗ್ತಾಯಿದೆ. ಎಲ್ಲ ಜನರೊಟ್ಟಿಗೆ ಕೂತು ನೋಡಿದಾಗ ಸಿಲ್ಲೆ ಹೊಡಿಯೋದಾಗಿರಲಿ, ಕಮೆಂಟ್ ಮಾಡೋದಾಗಿರಲಿ, ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು, ಎಂಜಾಯ್ ಮಾಡ್ತಾಯಿದ್ರು. ಸೊ ವೆರಿ ವೆರಿ ಹ್ಯಾಪಿ ನಾವು. ನಿಮಗೆ ಅನಿಸ್ತು? ಸಿನಿಮಾ ಮಾಡೋದಕ್ಕಿಂತ ಈ ರೀತಿ ನಮ್ಮ ಆಡಿಯನ್ಸ್ ಜೊತೆ ನಮ್ಮ ಪ್ರೇಕ್ಷಕರ ಜೊತೆ ಕೂತು ನೋಡ್ತೀವಲ್ಲ, ಅದೇ ಅದಕ್ಕೆ ಆ್ಯಕ್ಚುಲಿ ಒಂದು ಮೀನಿಂಗ್, ಅದಕ್ಕೊಂದು ಪ್ರತಿಫಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆ ರೀತಿ ಒಂದು ಮಜಾ ನಮಗೆ ಸಿನಿಮಾ ಮಾಡೋವಾಗಲೂ ಸಿಗಲ್ಲ. ಆ ಪ್ರೇಕ್ಷಕರು ಯಾವಾಗ ಇವ್ರು ಹೇಳಿದಂಗೆ ಶಿಳ್ಳೆ ಹೊಡಿತಾರೆ ಅಥವಾ ಜೋರಾಗಿ ತಿರುಗಿಸ್ತಾ ಇರ್ತಾರಲ್ಲ, ನಾವು ಮಾಡಿದಂಥ ಎಫರ್ಟ್ಸ್ಗೆ ಹಾಕಿದಂಥ ಎಫರ್ಟ್ಸ್ಗೆ ಅಲ್ಲ ಅದಕ್ಕೆ ಟ್ರೂ ಮೀನಿಂಗ್ ಸಿಗುತ್ತೆ. ಸೊ ನನಗಂತೂ ಸಖತ್ ಖುಷಿ ಆಯಿತು. ನಾನು ಅದೇ ಹೇಳ್ತಾ ಇದ್ದೆ, 2ನೇ ಸಲ ನಂದು ಕೊನೆ ಸಿನಿಮಾ ನಾನು ಥಿಯೇಟ್ರಿಗೆ ಅಂತ ಬಂದು ನೋಡಿದ್ದು. ಇವತ್ತು ನಾನು ಅದು ಫುಲ್ಫಿಲ್ ಮಾಡಿಕೊಂಡೆ ಇಲ್ಲಿ ಅಷ್ಟು ಜನರ ಜೊತೆ. ಖುಷಿ ಆಗ್ತದೆ ತುಂಬಾ. ಎಸ್, ಅಂದರೆ ತುಂಬ ದಿನ ಆಗಿತ್ತು ಇಷ್ಟು ಜನನ ಒಟ್ಟಿಗೆ ನೋಡಿ. 6 o'clock ಆಗಿದೆ, ಎಷ್ಟು ಜನ ಇದ್ದಾರೆ ಅಂದರೆ ಒಂದು ಕಾಟೇರ ಅನ್ನೋ ಒಂದು ಸಿನಿಮಾಯಿಂದ ಜನದ್ದು ಫ್ಲೋ ಮತ್ತೆ ಥಿಯೇಟ್ರಿಗೆ ಬರ್ತಾ ಇದೆ. ಸೊ ಅದು ಆ ಥರ ಒಂದು ದೊಡ್ಡ ಸಿನಿಮಾಗಳು ಹಿಟ್ಟಾದರೆ ಎಲ್ಲ ಹೊಸಬ ಸಿನಿಮಾಗಳಿಗೂ ತುಂಬ ಒಳ್ಳೆಯದಾಗುತ್ತೆ. ಕ್ರಾಂತ, ಆಲ್ ದಿ ವೆರಿ ಬೆಸ್ಟ್, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಎಫರ್ಟ್ ಕಾಣಿಸ್ತಿದೆ ಎಲ್ಲರಿಗೂ. ಈ ಸಿನಿಮಾಗೆ ಒಳ್ಳೇದಾಗಬೇಕು. ಸೊ ಆಲ್ ಓವರ್ ಕರ್ನಾಟಕ ಈ ಸಿನಿಮಾಗೆ ನಿಮ್ಮ ಸಿನಿಮಾ ಅಂದ್ಕೊಂಡು ನೋಡಿ. ಅಂದರೆ ಒಂದು ತುಂಬ ಒಳ್ಳೆ ಕಂಟೆಂಟ್ ಇಟ್ಕೊಂಡು, ಒಂದು ಸ್ಟ್ರಾಂಗ್ ಕಂಟೆಂಟ್ ಇಟ್ಕೊಂಡು ಬಂದಿದ್ದಾರೆ. ಸೊ ಒಳ್ಳೇದಾಗಬೇಕು ಇಡೀ ಟೀಮ್ಗೆ. ಥ್ಯಾಂಕ್ ಯು. ನಮ್ಮ ಕಡೆಯಿಂದ ರಾಜವರ್ಧನ್ ಅವ್ರಿಗೂ ತುಂಬ ಹೃದಯದ ಧನ್ಯವಾದ. ಬಂದು ನಮ್ಮ ಕ್ಲಾಂತ ಚಿತ್ರನ ಥಿಯೇಟ್ರಲ್ಲಿ ಆಡಿಯನ್ಸ್ ಜೊತೆ ನಮ್ಮ ಜೊತೆ ಕುತ್ಕೊಂಡು ನೋಡಿದ್ದಾರೆ. ಸೊ ಮೇಡಮ್ ತುಂಬ ದಿನ ಪ್ರೇಕ್ಷಕರಿಗೆ ಏನು ಹೇಳಿ? ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಯಾಕೆಂದರೆ ಹೊಸ ಸಿನಿಮಾಗಳಿಗೆ, ಹೊಸ ಆ್ಯಕ್ಚುಲಿ ತಂಡಕ್ಕೆ ಥಿಯೇಟ್ರ್ ಸಿಗೋದೇ ದೊಡ್ಡ ವಿಚಾರ ಆಗಿಬಿಟ್ಟಿದೆ ಇವಾಗ. ಏನಪ್ಪ ಸಿನಿಮಾ ರಿಲೀಸ್ ಆಗ್ತಿದ್ದಂಗೆ ಬಂದುಬಿಟ್ಟು ಜನರ ಮುಂದೆ ಬಾಯ್ ಪಡ್ಕೊಳ್ತಾರೆ, ಥಿಯೇಟ್ರ್ ಇಲ್ಲ ಅಂತ. ಬಟ್ ಆ್ಯಕ್ಚುಲಿ ಆಗ್ತಿರೋಂಥ ಸಮಸ್ಯೆ ಅದು. ಹೊಸ ಚಿತ್ರಕ್ಕಂತೂ ಥಿಯೇಟ್ರ್ ಬಿಟ್ಟಾಗಿ ನಮಗೆ ಒಂದೊಂದು ಶೋ ಕೊಡೋದು ದೊಡ್ಡ ವಿಷಯ ಆಗಿಬಿಟ್ಟಿದೆ. ಇವತ್ತು ನಾವು ಇಷ್ಟೊತ್ತಲ್ಲಿ ನಮ್ಮ ಫಸ್ಟ್ ಶೋ ಮಾಡ್ತಿದ್ದೀವಿ ಅಂದರೆ ನಿಮ್ಗೆ ಅದು ಗೊತ್ತಾಗುತ್ತೆ. ಬೆಳಗ್ಗೆ ನಮಗೆ ಫಸ್ಟ್ ಶೋ ಸಿಗಲಿಲ್ಲ. ಸೊ ಯಾವಾಗ ಆಡಿಯನ್ಸ್ ಪ್ರೇಕ್ಷಕರು ಥಿಯೇಟ್ರಿಗೆ ಹೋಗ್ಬಿಟ್ಟು ಸಿನಿಮಾ ನೋಡ್ತಾರೆ, ನಮಗೂ ಇನ್ನೂ ಶೋಗಳು ಹೆಚ್ಚಾಗ್ತಾ ಹೋಗುತ್ತೆ. ದಯವಿಟ್ಟು ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಎಲ್ಲರೂ ಕರ್ಕೊಂಡು ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳನ್ನ ಉಳಿಸ್ಕೊಳ್ಬೋದು ಅಂತ ನಾನು ಕೇಳ್ಕೊಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ನಾನು ಕೊಟ್ಟಿರೋ ಏಟ್ಗೆ ಗಾನು
ನಾನು ಕೊಟ್ಟಿರೋ ಏಟ್ಗೆ ಗಾನು ಸೂಪರ್ ಆಕ್ಟರ್ ನಮ್ಮ ರಾಜವರ್ಧನ್. ಥ್ಯಾಂಕ್ ಯು. ಪೈರಸಿ ಮಾಡಿದಾರ ಕೈಕಾಲು ಕಟ್ಟು, ಪೈರಸಿ ಮಾಡಿದಾರ ಕೈಕಾಲು ಕಟ್ಟು, ಸೂಪರ್ ಆಕ್ಟರ್ ನಮ್ಮ ಸಂಗೀತ ಭಟ್ಟು. ಈ ವರ್ಷ ನನ್ನ ಬಿಸ್ನೆಸ್ ಲಾಸು, ಈ ವರ್ಷ ನನ್ನ ಬಿಸ್ನೆಸ್ ಲಾಸು, ಈ ವರ್ಷ ಫುಲ್ ಮಿಂಚ್ತಾ ಇದೆ ನಮ್ಮ ವಿಘ್ನೇಶ್. ಥ್ಯಾಂಕ್ ಯು. ನಿಮ್ಮದು ಅಮೇಝಿಂಗ್ ರೋಲ್ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಬಂದಿದೆ. ಆ ಡೈಲಾಗ್ಸು, ಆ ಸ್ಪಂದಿಸ್ತಿರ್ತಕ್ಕಂಥದ್ದು, ಆ ವಾಟರ್ ಫಾಲ್ಸಲ್ಲಿ ಎಲ್ಲ ಈಗ ಎಷ್ಟು ಬಂದಿದೆ ಅಂತಂದರೆ ಯು ಕೆನಾಟ್ ಇಮ್ಯಾಜಿನ್, ಯು ಡೋಂಟ್ ಹ್ಯಾವ್ ಎನಿ ವರ್ಡ್ಸ್ ಟು ಟೆಲ್ ದಟ್. ಅದು ಯೂತ್ಸಿಗಂತೂ ವೆರಿ ಅಟ್ರಾಕ್ಟಿವ್, ವೆರಿ ಇಂಪ್ರೆಸಿವ್, ಎಳ್ಕೊಂಡು ಹೋಗ್ತಾ ಇರ್ತದೆ ನಮಗೆ. ನೀವೊಂದು ಪ್ರೊಫೆಸರ್ ಆಗಿ ಈಗ ಯೂತ್ಗೆ ಈ ಕಾನ್ಸೆಪ್ಟ್ನ ಹೆಂಗೆ ರೀಚ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್, ನಾನು ಆ್ಯಸ್ ಎ ಪ್ರೊಫೆಸರ್ ಆಗಿ ಯೂತ್ ಸ್ಟೂಡೆಂಟ್ಸಿಗೆ ನೋಡಬೇಕು ಮತ್ತು ಇದರಲ್ಲಿ ಕಲಿಯೋಂಥದ್ದಿದೆ ಸರ್ ಮೆಸೇಜು. ಸುಮ್ಮನೆ ಏನೋ ಒಂದು ಲವ್ ಆ ಥರದ್ದಿಲ್ಲ, ಇದರಲ್ಲಿ ಒಂದು ಥರ ಬಾಂಡೆಡ್ ಅಫಿನಿಟಿ ಫೀಲಿಂಗ್ಸ್ ಇದೆ. ಸೊ ಟ್ರೂ ಲವ್ ಇದೆ ಮತ್ತು ಅದರದ್ದು ಅಚೀವ್ಮೆಂಟ್ ಇದೆ, ಒಂದು ಇನ್ನೊಂದು ಗೋಲ್ ಇದೆ. ಫಾರೆಸ್ಟಲ್ಲಿ ಯಾವ ಥರದ್ದೆಲ್ಲ ಆಗ್ತಾ ಇದೆ, ಅದನ್ನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು, ಹೇಗೆ ಸೇವ್ ಮಾಡಬೇಕು, ಅದು ಕೂಡ ಥೀಮ್ ಇದೆ. ಮತ್ತು ಯೂತ್ಸಿಗೆ ತುಂಬ ಇಂಪ್ರೆಸಿವ್ ಆಗಿದೆ. ನಿಮ್ಮ ಕಾಲೇಜ್ ಹುಡುಗರು ಖಂಡಿತ ಪಿಕ್ಚರ್ ಖಂಡಿತ ಸರ್. ನಿಮ್ಮ ಆಚಾರ್ಯ ಕಾಲೇಜ್ ಮೋರ್ ದೆನ್ ಒಂದು 12,000 ಸ್ಟೂಡೆಂಟ್ಸ್ ಇದ್ದಾರೆ. ನನ್ನ ಸ್ಟೂಡೆಂಟ್ಸೇ 1,000 ಮೂವಿ ಇದೆ. ಇದನ್ನೆಲ್ಲ ತಗೊಂಡು ಒಂದು ವಿಡಿಯೋ ಮಾಡಿಸ್ತಾ ಇದ್ದೀನಿ. ನಾಳೆ ಕ್ಲಾಸ್ ರೂಮಲ್ಲೇ ಹಾಕ್ತೀನಿ. ಅಮೇಜಿಂಗ್. ದರ್ಶನ್ ಥರ ನನಗೆ ನಾನು ದರ್ಶನ್ ಫ್ಯಾನ್ ಆ್ಯಕ್ಚುಲಿ. ಸೊ ಈ ಈಸ್ ವೆರಿ ಮಚ್ ಇಂಪ್ರೆಷನ್. ಅವ್ರ ಇರೋ ಲೆಜೆಂಡ್ ಸ್ಟೆಪ್ಸು ಇದರಲ್ಲಿರೋ ಭಾಳ ಖುಷಿ ಆಗ್ತದೆ ಸರ್. ಆರ್ಟ್ಲಿ ಐ ಆಮ್ ಸ್ಪೀಕಿಂಗ್. ಥ್ಯಾಂಕ್ ಯು. ಎಸ್, ನೋ ಬಟ್ ಸರ್, ಬೆಳೀತಾ ಇರಬೇಕು, ಗ್ರೋ ಆಗ್ತಾ ಇರಬೇಕು. ನಮ್ಮ ಸೊಸೈಟಿನಲ್ಲಿ ಬರಬೇಕು, ಎಲ್ಲರೂ ಬೆಳೀಬೇಕು. ಅದೇ ಒಂದು ಅವಕಾಶ ಇದೆ, ಅಪರ್ಚುನಿಟಿ ಇದೆ. ಹೆಂಗೆ ಇದು ಕ್ಯಾಮ್ರಾಮನ್ಗೆ ಥ್ಯಾಂಕ್ಸ್ ಅಲ್ಲ, ಭಾಳ ಚೆನ್ನಾಗಿ ಕರ್ನಾಟಕ ಒಬ್ಬರೇ ಆಗೋದೇ ಇಲ್ಲ. ಇದು ಮೆಸೇಜ್ ಮಾಡ್ತೇನೆ, ಅದೇ ಥರ ಬರ್ತಾ ಇದ್ದೀರಾ ನೀವು. ಅದು ತುಂಬ ಖುಷಿಯ ವಿಷಯ. ಅದು ಒಬ್ಬರಿಗೆ ಮನಸ್ಸಲ್ಲಿ ಯಾವ ಥರ ಬಂದಿದೆ ಅಂತ ತುಂಬ ಇಲ್ಲ ಸ್ಟೈಲು, ನಡೆಯೋಂಥದ್ದು, ಡೈಲಾಗ್ಸು ಎಲ್ಲ ಮನಸ್ಸಿಗೆ ಭಾಳ ಸ್ಪಂದಿಸುತ್ತೆ ನಮಗೆ. ನನಗೆ ಅದೇ ಭಾಳ ಖುಷಿ ಆಗಿದೆ. ನಮಗೆ ಉದಯ್ ಸರ್ ಮೊದಲಿಂದ ಆತ್ಮೀಯರು, ಬಟ್ ಅವರಿಂದ ನೀವು ನಮಗೆ ಭಾಳ ಬೇಗ ಇಂಪ್ರೆಸ್ ಆಗಿಬಿಟ್ಟು. ಉದಯ ಸರ್ ಬಿಡಕ್ಕೆ ರೆಡಿ ಇದ್ದೀರಾ? ಇಲ್ಲ ಸರ್, ಉದಯ್ ಸರ್ ನಮಗೆ ಮೊದಲಿಂದ ಥ್ಯಾಂಕ್ ಯು.